ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದಲ್ಲಿ ಮಹಾಪರಿವರ್ತನೆ, ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಅಂತಾನೆ ಅನ್ಬಹುದು. ಇಂದಿನ ಈ ವಿಶೇಷ ಮಾಹಿತಿಯು ಕುಂಭರಾಶಿಯ ಜಾತಕದವರಿಗೆ ಒಂದು ಮಹತ್ವದ ಸಂದೇಶವನ್ನು ಹೊತ್ತು ತಂದಿದೆ. ಬ್ರಹ್ಮಾಂಡದ ಶಕ್ತಿಗಳು ಈಗ ನಿಮ್ಮ ಪರವಾಗಿ ತಿರುಗುತ್ತಿವೆ. ಮುಂದಿನ 48 ಗಂಟೆಗಳ ಕಾಲಾವಧಿ ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿದೆ. ಹೌದು, ಈ ಸಮಯದಲ್ಲಿ ಸಂಭವಿಸಲಿರುವ ಬದಲಾವಣೆಗಳು ಸಾಮಾನ್ಯವಲ್ಲ. ಅವು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿವೆ. ಕಳೆದ ಹಲವಾರು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ಆರ್ಥಿಕ ಸಂಕಷ್ಟಗಳು, ಮಾನಸಿಕ ಒತ್ತಡಗಳು ಮತ್ತು ವಿಫಲತೆಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಹತ್ತಿರ ಬಂದಿದೆ. ಈ ಬದಲಾವಣೆಯು ಒಂದು ಚಂಡಮಾರುತದಂತೆ ಬಂದು ನಿಮ್ಮ ಜೀವನದಲ್ಲಿ ಅಡಗಿರುವ ದಾರಿದ್ರ್ಯವನ್ನು ತೊಡೆದುಹಾಕಲಿದೆ. ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವ ಗಳಿಗೆ ಇದು. ಆದ್ದರಿಂದ ಈ ಮಾಹಿತಿಯನ್ನು ಅರ್ಧಕ್ಕೆ ಬಿಡದೆ ಸಂಪೂರ್ಣವಾಗಿ ಗಮನವಿಟ್ಟು ಆಲಿಸಿ, ಏಕೆಂದರೆ ಇದರಲ್ಲಿ ನಿಮ್ಮ ಭವಿಷ್ಯದ ರಹಸ್ಯ ಅಡಗಿದೆ. ಇಲ್ಲಿಯವರೆಗೆ ನೀವು ಹಣಕ್ಕಾಗಿ ಎಷ್ಟು ಪರದಾಡಿದ್ದೀರಿ ಎಂಬುದು ನಿಮಗೆ ಮಾತ್ರ ತಿಳಿದಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ನಿಮ್ಮದಾಗಿತ್ತು. ಈ ಸಾಲದ ಬಾಧೆ ಆಗಿರ್ಬೋದು, ಅನಗತ್ಯ ಖರ್ಚುಗಳು ಆಗಿರ್ಬೋದು, ನಿಮ್ಮನ್ನು ಹೈರಾಣವಾಗಿಸಿದ್ದವು. ಆದರೆ ಈಗ ಕೇಳಿ ಬರುವ ಸುದ್ದಿ ಏನೆಂದರೆ, ಕುಂಭರಾಶಿಯವರಿಗೆ ಕೋಟ್ಯಾಂತರ ರೂಪಾಯಿಗಳ ಸಂಪತ್ತು ಒದಗಿ ಬರುವ ಯೋಗವಿದೆ. ಇದು ಲಾಟರಿಯ ರೂಪದಲ್ಲೇ ಬರಬಹುದು, ಈ ಪೂರ್ವಜರ ಆಸ್ತಿಯ ರೂಪದಲ್ಲಿ ಇರಬಹುದು, ಅಥವಾ ಸ್ಥಗಿತಗೊಂಡಿದ್ದ ದೊಡ್ಡ ವ್ಯವಹಾರವೊಂದು ಕುದುರುವ ಮೂಲಕವೂ ಇರಬಹುದು. ನಿಮ್ಮ ಬ್ಯಾಂಕ್ ಖಾತೆಗಳು ತುಂಬುವ ಕಾಲ ಬಂದಿದೆ. ಈ ನರಕದಂತಿದ್ದ ನಿಮ್ಮ ಜೀವನವು ಈಗ ಸ್ವರ್ಗದಂತೆ ಸುಂದರವಾಗಿ ಇರಲಿದೆ. ಹಣದ ಹರಿವು ಹೆಚ್ಚಾದಾಗ ನಿಮ್ಮ ಸಾಮಾಜಿಕ ಸ್ಥಾನಮಾನವು ವೃದ್ಧಿಯಾಗುತ್ತೆ. ಆದರೆ ನೆನಪಿಡಿ, ಈ ಸಂಪತ್ತು ನಿಮ್ಮ ಸತ್ಕರ್ಮಗಳ ಫಲವಾಗಿ ದೊರೆಯುತ್ತಿದೆ. ಈ ಕಳೆದ 2025ನೇ ವರ್ಷವು ನಿಮ್ಮ ಅನೇಕ ಕಹಿ ನೆನಪುಗಳನ್ನು ನೀಡಿರಬಹುದು. ನೀವು ಯಾರನ್ನ ಅತಿಯಾಗಿ ನಂಬಿದ್ರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿರಬಹುದು. ನಿಮ್ಮ ಮುಗ್ಧತೆಯನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದವರ ಸಂಖ್ಯೆ ಹೊಂದಿದೆ. ಭಗವಂತನು ನಿಮಗೆ ಅನೇಕ ಬಾರಿ ಸಂಕೇತಗಳನ್ನು ನೀಡಿದರೂ ನೀವು ನಿಮ್ಮ ಹಿತೈಷಿಗಳೆಂದು ಭಾವಿಸಿದವರ ಮಾತಿಗೆ ಮರುಳಾಗಿ ಆ ಸಂಕೇತಗಳನ್ನು ನೀವು ನಿರ್ಲಕ್ಷಿಸಿದ್ದೀರಿ. ಈ ಕಾರಣದಿಂದಲೇ ನೀವು ಇಷ್ಟಪಡುವ ವಾಹನ, ಸುಂದರ ಮನೆ ಅಥವಾ ಹೆಚ್ಚಿನ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದುವಲ್ಲಿ ವಿಳಂಬವಾಗಿದೆ. ಈ 2026ರಲ್ಲಿ ನೀವು ಅದೇ ತಪ್ಪುಗಳನ್ನು ಪುನರಾವರ್ತಿಸಬಾರದು. ನಿಮ್ಮ ಸ್ವಭಾವವು ಅತ್ಯಂತ ಮೃದುವಾಗಿದ್ದು ಯಾರನ್ನಾದರೂ ಬೇಗನೆ ನಂಬಿಬಿಡುತ್ತೀರಿ. ನಿಮ್ಮ ಮನೆಯ ವಿಷಯಗಳನ್ನು, ಸಂಪಾದನೆಯ ರಹಸ್ಯಗಳನ್ನು ಅಥವಾ ಮುಂದಿನ ಯೋಜನೆಗಳನ್ನು ಇತರರ ಮುಂದೆ ಹೇಳಿಕೊಳ್ಳುವುದು ನಿಮ್ಮ ದೊಡ್ಡ ದೌರ್ಬಲ್ಯ. ಇದನ್ನು ಹಿಂದೆ ನಿಲ್ಲಿಸಿ. ನಿಮ್ಮ ಜೀವನದ ಮುಂದಿನ ಹೆಜ್ಜೆಗಳು ಹೇಗಿರಬೇಕು ಎಂಬ ಬಗ್ಗೆ ಯಾರಿಗೂ ಸುಳಿವು ನೀಡಬೇಡಿ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅನೇಕರು ಕಲ್ಲು ಹಾಕಲು ಕಾಯುತ್ತಿದ್ದಾರೆ. ನೀವು ನಿಮ್ಮ ಗುರಿಗಳನ್ನು ಬಹಿರಂಗಪಡಿಸಿದಾಗ ಅದು ನಕಾರಾತ್ಮಕ ಶಕ್ತಿಗಳಿಗೆ ದಾರಿಯಾಗುತ್ತೆ. ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಗಳು ಅಥವಾ ಈ ಕೆಟ್ಟ ದೃಷ್ಟಿ ಬೀಳುವ ಸಾಧ್ಯತೆ ಇದೆ. ಇದು ಸಾಗುತ್ತಿರುವ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವವರೆಗೂ ಅವುಗಳನ್ನು ರಹಸ್ಯವಾಗಿಡಿ. ನಿಮ್ಮ ಮನೆಯಲ್ಲಿರುವ ಸಣ್ಣ ಪುಟ್ಟ ವಿಚಾರಗಳನ್ನು ಹೊರಗಿನವರಿಗೆ ತಿಳಿಸಬೇಡಿ. ಎಷ್ಟೇ ಹತ್ತಿರದವರಾದರೂ ಸರಿಯೇ. ನಿಮ್ಮ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮೌನವಾಗಿರುವುದೇ ಶ್ರೇಯಸ್ಕರ. ಈ 2026ರಲ್ಲಿ ನೀವು ರಾಜ ಮಹಾರಾಜರಂತೆ ಬದುಕಬೇಕಾದರೆ ಈ ಶಿಸ್ತನ್ನು ಮೈಗೂಡಿಸಿಕೊಳ್ಳಬೇಕು. ನಿಮ್ಮ ಸುತ್ತಮುತ್ತಲಿರುವ 5 ರೀತಿಯ ವ್ಯಕ್ತಿಗಳಿಂದ ನೀವು ದೂರವಿರಿ. ಈ ವ್ಯಕ್ತಿಗಳು ನಿಮ್ಮ ಮುಂದೆ ಅತಿ ಹೆಚ್ಚು ಹೊಗಳಿಕೆ ನೀಡುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ನಾಶವನ್ನು ಬಯಸುತ್ತಾರೆ. ಕೇವಲ ತಮ್ಮ ಕೆಲಸ ಆಗಿಸಿಕೊಳ್ಳಲು ನಿಮ್ಮ ಬಳಿ ಬರುವವರು, ನೀವು ಕಷ್ಟದಲ್ಲಿದ್ದಾಗ ಕಾಣಿಸಿಕೊಳ್ಳದವರು ಮತ್ತು ನಿಮ್ಮ ಪ್ರತಿಯೊಂದು ಸಣ್ಣ ತಪ್ಪನ್ನು ಹಿಡಿದು ನಿಮ್ಮ ಮೇಲೆ ಕಿರುಚಾಡುವವರು. ನಿಮ್ಮ ನಿಜವಾದ ಶತ್ರುಗಳು ಅಹಂಕಾರ ಪ್ರದರ್ಶಿಸುವ ಮತ್ತು ಈ ಬೂಟಾಟಿಕೆಯ ಸಂಬಂಧವನ್ನು ಇಟ್ಟುಕೊಂಡಿರುವವರನ್ನು ಗುರುತಿಸಿ ಅವರಿಂದ ದೂರ ಸರಿಯಿರಿ. ನಿಮ್ಮ ಜೀವನದಲ್ಲಿ ವಿನಯವಂತಿಕೆ ಮತ್ತು ಈ ನೈಜ ಪ್ರೀತಿ ಇರುವವರಿಗೆ ಮಾತ್ರ ಸ್ಥಾನವನ್ನು ನೀಡಿ. ಯಾರು ಕೇವಲ ನಿಮ್ಮಿಂದ ಲಾಭ ಪಡೆಯಲು ಪ್ರಯತ್ನಿಸುತ್ತಾರೋ ಅಂತಹವರನ್ನು ನಿಮ್ಮ ಜೀವನದಿಂದಲೇ ಹೊರಹಾಕಿ.
ಕುಂಭರಾಶಿಯ ಅಧಿಪತಿಯಾದ ಈ ಶನಿ ಭಗವಾನರು ನ್ಯಾಯದೇವತೆ. ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಆತ ಫಲ ನೀಡುತ್ತಾನೆ. ನೀವು ಇಲ್ಲಿಯವರೆಗೆ ಮಾಡಿದ ಕಷ್ಟಕ್ಕೆ, ಪಟ್ಟ ಶ್ರಮಕ್ಕೆ ಮತ್ತು ಅನುಭವಿಸಿದ ಅವಮಾನಕ್ಕೆ ಈಗ ಪರಿಹಾರ ಸಿಗಲಿದೆ. ಶನಿದೇವನು ನಿಮ್ಮ ಜೀವನದಲ್ಲಿ ಮಹತ್ತರವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ನಿಮ್ಮ ಸಂಕಷ್ಟಗಳನ್ನು ಕಂಡು ದಯೆ ತೋರಿಸುವ ಆತ ನಿಮಗೆ ಅದೃಷ್ಟದ ಬಾಗಿಲನ್ನು ತೆರೆಯುತ್ತಿದ್ದಾನೆ. ಮುಂದಿನ 48 ಗಂಟೆಗಳಲ್ಲಿ ನಿಮಗೆ ಬರುವ ಒಂದು ಫೋನ್ ಕರೆ ಅಥವಾ ಒಂದು ಸುದ್ದಿ ನಿಮ್ಮನ್ನು ಆಶ್ಚರ್ಯಚಕಿತಗೊಳಿಸಲಿದೆ. ಶತ್ರುಗಳು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಪ್ರಗತಿಯನ್ನು ತಡೆಯಲು ಈಗ ಸಾಧ್ಯವಿಲ್ಲ. ನಿಮ್ಮ ಕೈಯಲ್ಲಿ ಹಣವು ಹರಿಯಲಿದ್ದು ಅದನ್ನು ಎಣಿಸಲು ನಿಮ್ಮ ಕೈಗಳು ದಣಿಯಬಹುದು. ಅಷ್ಟರ ಮಟ್ಟಿಗೆ ಸಂಪತ್ತು ನಿಮ್ಮದಾಗಲಿದೆ. ಈ ಮಹಾನ್ ಬದಲಾವಣೆಯನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ಕೆಲವು ಸರಳ ಮಾರ್ಗಗಳನ್ನು ಅನುಸರಿಸಲೇಬೇಕು. ಪ್ರತಿದಿನ ಈ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವತೆಯನ್ನು ಅಥವಾ ಹನುಮಂತನನ್ನು ಮನಸ್ಸಾರೆ ಪ್ರಾರ್ಥಿಸಿ. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಧ್ಯಾನ ಮಾಡಿ. ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ನಿಮ್ಮ ಗುರಿಯತ್ತ ಗಮನ ಹರಿಸಿ. ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ. ಈ ತಂದೆ ತಾಯಿಯ ಆಶೀರ್ವಾದ ಪಡೆಯಿರಿ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ಶನಿದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಯಾವುದೇ ಕಾರಣಕ್ಕೂ ನಕಾರಾತ್ಮಕ ಆಲೋಚನೆಗಳಿಗೆ ಮಣಿಯಬೇಡಿ. ಈ ಸೂರ್ಯಾಸ್ತದ ನಂತರದ ಸಮಯ ಕುಂಭರಾಶಿಯವರಿಗೆ ಬಹಳ ಮುಖ್ಯ. ಈ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚಿ ಶಾಂತವಾಗಿ ಕುಳಿತು ಪ್ರಾರ್ಥನೆಯನ್ನು ಮಾಡಿ. ರಾತ್ರಿ ಮಲಗುವ ಮುನ್ನ ನಿಮ್ಮ ಇಡೀ ದಿನದ ಕಾರ್ಯಗಳನ್ನು ಅವಲೋಕಿಸಿ ಮತ್ತು ನಾಳೆಯ ದಿನಕ್ಕೆ ಸಿದ್ಧರಾಗಿ. ನಿಮ್ಮ ಮನೆಯ ವಾತಾವರಣವು ಸುಖಕರವಾಗಿರುವಂತೆ ನೋಡಿಕೊಳ್ಳಿ. ಯಾವುದೇ ರೀತಿಯ ವಾಗ್ವಾದಗಳಲ್ಲಿ ತೊಡಗಬೇಡಿ, ವಿಶೇಷವಾಗಿ ಚಂದ್ರ ಹುಣ್ಣಿಮೆಯ ದಿನದಂದು. ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರುವುದರಿಂದ ಅಂದು ಶಾಂತವಾಗಿರುವುದು ಮತ್ತು ಭಗವಂತನ ನಾಮಸ್ಮರಣೆ ಮಾಡುವುದು ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ನಿಮ್ಮ ಕಠಿಣ ಕಾಲ ಮುಗಿದಿದೆ. ಈಗ ನಿಮ್ಮ ಸೌಭಾಗ್ಯದ ಸಮಯ ಪ್ರಾರಂಭವಾಗಿದೆ. ದೇವರ ಮೇಲೆ ನಂಬಿಕೆ ಇಡಿ, ನಿಮ್ಮ ಶ್ರಮದ ಮೇಲೆ ವಿಶ್ವಾಸವಿಡಿ. ನೀವು ಎದುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಈಗ ಬೆಲೆ ಸಿಗಲಿದೆ. 2026ನೇ ವರ್ಷವು ನಿಮ್ಮ ಜೀವನದ ಸುವರ್ಣ ವರ್ಷವಾಗಲಿದೆ. ಅಡೆತಡೆಗಳೆಲ್ಲವೂ ನಿವಾರಣೆಯಾಗಿ ನಿಮ್ಮ ಹಾದಿ ಸುಗಮವಾಗಲಿದೆ. ಬಂದ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ ಮತ್ತು ಅಹಂಕಾರಕ್ಕೆ ಬಲಿಯಾಗಬೇಡಿ. ನಿಮ್ಮ ವಿನಯವಂತಿಕೆಯೇ ನಿಮಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡಲಿದೆ. ಭವಿಷ್ಯವು ನಿಮ್ಮ ಕೈಯಲ್ಲಿದೆ, ಅದನ್ನು ಪ್ರೀತಿಯಿಂದ ಸ್ವಾಗತಿಸಿ. ಈ ಪ್ರಸ್ತುತ ಗ್ರಹಗಳ ಚಲನೆಯನ್ನು ಗಮನಿಸಿದರೆ ಶನಿ ಮತ್ತು ರಾಹುವಿನ ಪ್ರಭಾವವು ಕುಂಭರಾಶಿಯವರ ಮೇಲೆ ತೀವ್ರವಾಗಿದೆ. ಈ ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಇರುವ ಕಲ್ಮಶಗಳನ್ನು ಹೊರಹಾಕಲು ಸಜ್ಜಾಗಿದೆ. ನಿಮ್ಮ ಸುತ್ತಮುತ್ತ ಇರುವ ಎಲ್ಲರೂ ನಿಮ್ಮ ಹಿತೈಷಿಗಳಲ್ಲ ಎಂಬ ಸತ್ಯ ಈಗ ಹೊರಬೀಳಲಿದೆ. ನಿಮ್ಮ ಜೀವನದಲ್ಲಿ ಕೇವಲ ಸ್ವಾರ್ಥಕ್ಕಾಗಿ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ಅಥವಾ ನಿಮ್ಮ ಶಕ್ತಿಯನ್ನು ಕುಂದಿಸಲು ನಿಮ್ಮ ಜೊತೆಗಿದ್ದ ಇಬ್ಬರು ವ್ಯಕ್ತಿಗಳು ಈಗ ದೂರವಾಗುವ ಸಮಯ ಬಂದಿದೆ. ನೀವು ಗಮನಿಸಿರಬಹುದು, ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಪ್ತರೆಂದುಕೊಂಡವರು ನಿಮ್ಮಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ. ಮೊದಲೆಲ್ಲ ಪ್ರತಿಯೊಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದವರು ಈಗ ಈ ಬ್ಯುಸಿ ಇರುವ ನೆಪ ಹೇಳುತ್ತಿರಬಹುದು. ಇದು ಆಕಸ್ಮಿಕವಲ್ಲ, ಇದು ಗ್ರಹಗಳ ಸೂಚನೆ. ನೀವು ಎಷ್ಟೇ ಪ್ರಯತ್ನಿಸಿದರೂ, ಎಷ್ಟೇ ಕಣ್ಣೀರು ಹಾಕಿದರೂ ಈ ವ್ಯಕ್ತಿಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಪ್ರಕೃತಿಯೇ ಅವರನ್ನು ನಿಮ್ಮ ಹಾದಿಯಿಂದ ಪಕ್ಕಕ್ಕೆ ಸರಿಯುತ್ತಿದೆ. ಯಾವುದೇ ಸಂಬಂಧ ಮುರಿದು ಬಿದ್ದಾಗ ನೋವಾಗುವುದು ಸಹಜ. ಆರಂಭದಲ್ಲಿ ನೀವು ಒಂಟಿತನವನ್ನು ಅನುಭವಿಸಬಹುದು. ನಾನು ಏನು ತಪ್ಪು ಮಾಡಿದೆ, ಯಾಕೆ ಇವರು ನನ್ನನ್ನು ಬಿಟ್ಟು ಹೋದರು ಎಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡಬಹುದು. ಆದರೆ ನೆನಪಿಡಿ, ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಕೆಲವರು ಕೇವಲ ಪಾಠ ಕಲಿಸಲು ಬರುತ್ತಾರೆ. ಆ ಪಾಠ ಮುಗಿದ ಮೇಲೆ ಅವರು ಹೋಗಲೇಬೇಕು. ಈ ಇಬ್ಬರು ವ್ಯಕ್ತಿಗಳು ನಿಮ್ಮ ಪ್ರಗತಿಗೆ ದೊಡ್ಡ ತಡೆಯಾಗಿದ್ದರು. ಅವರು ಹೋದ ಮೇಲೆ ನಿಮ್ಮ ಆರಂಭದಲ್ಲಿ ಖಾಲಿ ಅನುಭವ ಉಂಟಾದರೂ ನಂತರ ಒಂದು ವಿಚಿತ್ರವಾದ ಶಾಂತಿ ನಿಮ್ಮನ್ನು ಆವರಿಸುತ್ತೆ. ಆ ಶಾಂತಿಯೇ ನಿಮ್ಮ ಮುಂದಿನ ಯಶಸ್ಸಿನ ಮೆಟ್ಟಿಲು. ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಸುತ್ತಲೇ ಇದ್ದಾರೆ. ಈ ಸಣ್ಣ ತಪ್ಪುಗಳನ್ನು ದೊಡ್ಡದು ಮಾಡಿ ತೋರಿಸುವ ಪ್ರಯತ್ನಗಳು ನಡೆಯಬಹುದು. ಅದರಲ್ಲೂ ವಿಶೇಷವಾಗಿ ಈ ದಾಖಲೆಗಳಿಗೆ ಸಹಿ ಮಾಡುವಾಗ ಅಥವಾ ಆನ್ಲೈನ್ ವ್ಯವಹಾರ ಮಾಡುವಾಗ 10 ಬಾರಿ ಯೋಚಿಸಿ. ನಿಮ್ಮ ಗುರಿ ಮತ್ತು ಯೋಜನೆಗಳನ್ನು ಯಾರಿಗೂ ಬಿಟ್ಟುಕೊಡಬೇಡಿ.
ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದ್ದರೂ ಸಹೋದ್ಯೋಗಿಗಳ ಸಂಚಿನ ಬಗ್ಗೆ ಎಚ್ಚರವಿರಲಿ. ವ್ಯಾಪಾರಸ್ಥರು ಹೊಸ ಹೂಡಿಕೆ ಮಾಡುವ ಮುನ್ನ ಎಲ್ಲ ಮಗ್ಗಲುಗಳನ್ನು ಪರಿಶೀಲಿಸುವುದು ಕಡ್ಡಾಯ. ಹಣಕಾಸಿನ ವಿಷಯಕ್ಕೆ ನಾವು ನೋಡೋದಾದರೆ ಕುಂಭರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು ಅಥವಾ ನಿಂತು ಹೋಗಿದ್ದ ಕೆಲಸಗಳಿಂದ ಲಾಭವಾಗಬಹುದು. ಆರ್ಥಿಕ ಚೇತರಿಕೆಯ ಲಕ್ಷಣಗಳು ಕಂಡುಬಂದರೂ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ. ನಿಮ್ಮ ಹಣಕಾಸಿನ ಗುಟ್ಟುಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ಸರಿಯಾದ ಹಣಕಾಸು ನಿರ್ವಹಣೆ ನಿಮ್ಮನ್ನು ಭವಿಷ್ಯದ ಸಂಕಷ್ಟದಿಂದ ಪಾರು ಮಾಡುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ವಿಶೇಷವಾಗಿ ನಿಮ್ಮ ಸಂಗಾತಿ ಅಥವಾ ಪ್ರಿಯತಮೆ ಜೊತೆ ಮಾತನಾಡುವಾಗ ಸಂಯಮ ಕಳೆದುಕೊಳ್ಳಬೇಡಿ. ಸಣ್ಣ ವಿಷಯವು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಈ ಮನೆಯ ಹಿರಿಯರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ. ಅವರ ಅನುಭವವು ನಿಮಗೆ ದಾರಿದೀಪವಾಗಲಿದೆ. ಹಳೆಯ ಸ್ನೇಹಿತರೊಬ್ಬರ ಭೇಟಿಯಾಗುವ ಸಾಧ್ಯತೆ ಇದ್ದು ಅದು ನಿಮ್ಮ ಮನಸ್ಸಿಗೆ ನಿರಾಳತೆ ನೀಡಲಿದೆ. ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಈ ತಲೆನೋವು ಅಥವಾ ಅತಿಯಾದ ಆಯಾಸ ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ. ಶುದ್ಧ ಗಾಳಿಯಲ್ಲಿ ನಡೆದಾಡುವುದು, ಪ್ರಾಣಾಯಾಮ ಮಾಡುವುದು ನಿಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸುತ್ತೆ. ನೀರನ್ನು ಅತಿಯಾಗಿ ಸೇವಿಸಿ ಮತ್ತು ಆಹಾರ ಕ್ರಮದಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ತಿಂಗಳ ಸವಾಲುಗಳನ್ನು ಎದುರಿಸಲು ಪ್ರತಿದಿನ ಬೆಳಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಸೂರ್ಯನ ಕಿರಣಗಳು ನಿಮ್ಮಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತೆ. ನಿಮ್ಮ ಇಷ್ಟ ದೈವವನ್ನು ನೆನೆಯುತ್ತಾ ದಿನವನ್ನು ಆರಂಭಿಸಿ. ನೆನಪಿಡಿ, ಯಾವುದೇ ಅಂತ್ಯವು ಒಂದು ಹೊಸ ಆರಂಭದ ಮುನ್ನುಡಿಯಾಗುತ್ತೆ. ನಿಮ್ಮ ಜೀವನದಿಂದ ಹೋಗುವವರು ನಿಮ್ಮ ಹಾದಿಯ ಕಲ್ಲುಗಳಾಗಿದ್ದರು. ಅವರು ಹೋದ ಮೇಲೆ ನಿಮ್ಮ ದಾರಿ ಸುಗಮವಾಗುತ್ತೆ. ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಈ ಸೂಚನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅತಿಯಾಗಿ ಯಾರಿಗೂ ಅಂಟಿಕೊಳ್ಳಬೇಡಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಕಥೆಯನ್ನು ಬರೆಯಲು ಸಿದ್ಧವಾಗಿದೆ. ನೀವು ಬದಲಾವಣೆಗೆ ಸಿದ್ಧರಾಗಿದ್ದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮಲ್ಲಿರುವ ಪ್ರತಿಭೆಯನ್ನು ನಂಬಿ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ. ಈ ತಿಂಗಳು ಮುಗಿಯುವ ಹೊತ್ತಿಗೆ ನೀವು ಹಿಂದೆಗಿಂತಲೂ ಹೆಚ್ಚು ಬಲಿಷ್ಠರಾಗಿ ಹೊರಹೊಮ್ಮುತ್ತೀರಿ. ಈ ತಿಂಗಳು ನಿಮ್ಮ ಜೀವನದಿಂದ ಇಬ್ಬರು ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ಮಾಯವಾಗಲಿದ್ದಾರೆ. ನೀವು ಕೇಳುತ್ತಿರುವುದು ನಿಜ. ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ, ಯಾವುದೇ ಒಂದು ದೊಡ್ಡ ಜಗಳಗಳಿಲ್ಲದೆ ಆ ವ್ಯಕ್ತಿಗಳು ನಿಮ್ಮಿಂದ ದೂರವಾಗ್ತಾರೆ. ಇದು ಒಂದು ವಿಧಿಯ ಆಟವೋ ಅಥವಾ ಒಂದು ಗ್ರಹಗಳ ತಂತ್ರವೋ ಎಂಬುದು ನಿಮಗೆ ಆರಂಭದಲ್ಲಿ ಅರ್ಥವಾಗುವುದಿಲ್ಲ. ಆದರೆ ಇದು ನಿಮ್ಮ ಜೀವನದ ಮುಂದಿನ ಹಂತಕ್ಕೆ ಅತ್ಯಂತ ಅಗತ್ಯವಾದ ಬದಲಾವಣೆ ಅಂತಲೇ ಅನ್ನಬಹುದು. ಈ ಬದಲಾವಣೆಯಿಂದ ಅಡಗಿರುವ ರಹಸ್ಯವೇನು ಮತ್ತು ನೀವು ಹೇಗೆ ಜಾಗರೂಕರಾಗಿ ಇರಬೇಕು ಎಂಬುದು ನೀವು ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ, ಯಾಕೆಂದರೆ ತುಂಬಾ ಕತ್ತಲಲ್ಲಿ ಇರ್ತಾರೆ. ನಿಮ್ಮಿಂದ ಅವ್ರಿಗೆ ಬೆಳಕನ್ನು ಸಿಗಲಿ ಅನ್ನುವ ಒಂದು ಉದ್ದೇಶದಿಂದ ಅವರಿಗೆ ನಿಮ್ಮಿಂದ ಒಂದು ಒಳ್ಳೆಯದಾಗುತ್ತೆ ಅನ್ನೋದು. ಎಲ್ಲರಿಗೂ ಸಹ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.